ನಮಸ್ಕಾರ, ಎಜುನೆಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆದಾಯ ಪಾತ್ರ ಒಂದು ದೊಡ್ಡ ರೋಲ್ ಅನ್ನು ಪ್ಲೇ ಮಾಡಿತ್ತು. ಹೌದು, 2022ರ ನೇಮಕಾತಿನಲ್ಲಿ ಕೆಲವು ಜನ ತಮ್ಮ ಪತಿಯ ಆದಾಯ ಪತ್ರವನ್ನು, ಕೆಲವು ಜನ ತಮ್ಮ ತಂದೆಯ ಆದಾಯ ಪತ್ರವನ್ನು ಕೊಟ್ಟಿದ್ರು. ಇದು ದೊಡ್ಡ ಸಮಸ್ಯೆಯಾಗಿ ನ್ಯಾಯಾಲಯದ ಮೊರೆ ಕೂಡ ಹೋಗಿತ್ತು. ಸುಮಾರು 2-3 ವರ್ಷಗಳಿಂದ ಇದಕ್ಕೆ ಸಂಬಂಧಪಟ್ಟಂತ ವಿಚಾರಣೆಗಳು ನಡೀತಾನೆ ಇತ್ತು. ಹೈಕೋರ್ಟಿಗೆ ಹೋಯಿತು, ಸುಪ್ರೀಂ ಕೋರ್ಟಿಗೆ ಹೋಯಿತು. ಕೊನೆಗೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ KATಗೆ ಬಂದು ಅಂತಿಮವಾಗಿ ಈ ಸಮಸ್ಯೆ ಬಗೆಹರಿದಿದೆ. ಇದೇ ಸಂದರ್ಭದಲ್ಲಿ ಈ ನಿಯಮ ಏನು ಹೇಳುತ್ತೆ, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಯಾವ ಆದಾಯ ಪತ್ರವನ್ನು ಕೊಡಬೇಕಾಗುತ್ತೆ ಅನ್ನುವಂತಹ ಒಂದಿಷ್ಟು ವಿವರಗಳನ್ನು ನಾವು ಕಡ್ಡಾಯವಾಗಿ ತಿಳ್ಕೊಳ್ಳಬೇಕಾಗಿದೆ. ಯಾಕೆಂದ್ರೆ ಇನ್ನೇನು ಕೆಲ ದಿನಗಳಲ್ಲಿ ಶಿಕ್ಷಕರ ನೇಮಕಾತಿ ಆರಂಭಗೊಳ್ಳುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಈ ಹಿಂದೆ ಆದಂತಹ ತಪ್ಪನ್ನು ನಾವು ಮಾಡಬಾರದು. ಅಂದ್ರೆ ನಿಯಮ ಏನು ಹೇಳುತ್ತೆ, ನಾವು ಹೇಗೆ ಅರ್ಜಿ ಸಲ್ಲಿಸಬೇಕು, ಯಾರ ಪ್ರಮಾಣ ಪತ್ರವನ್ನ ಕೊಡಬೇಕಾಗುತ್ತೆ ಅನ್ನುವಂತಹ ಒಂದಿಷ್ಟು ವಿವರಗಳನ್ನ ಈ ವಿಡಿಯೋದ ಮೂಲಕ ತಿಳಿತಾ ಹೋಗೋಣ. ಆದ್ಮೇಲೆ ಇದು ದೊಡ್ಡ ಗೊಂದಲ ಆಗಿ ಪರಿಣಮಿಸಿತ್ತು. ಇನ್ಫ್ಯಾಕ್ಟ್ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅವರು ಅನೇಕ ಬಾರಿ ಕೋರ್ಟ್ಗಳಿಗೂ ಕೂಡ ಅಲಿದಾಡಿದ್ರು. ಅದೇನೋ ಇತ್ಯರ್ಥ ಆಗುವಂತಹ ಯಾವುದೇ ಲಕ್ಷಣಗಳು ಕೂಡ ಕಂಡು ಬಂದಿರಲಿಲ್ಲ. ಇದೀಗ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದಂತಹ ಆದೇಶವನ್ನು ಕೊಟ್ಟಿದೆ. 2022ರ ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ಸರ್ಕಾರವನ್ನ ತರಾಟೆಗೆ ತಗೊಂಡಿದೆ. ಯಾಕೆ ಅಂತಂದ್ರೆ ಅವ್ರು ಯಾವುದೇ ಸ್ಪಷ್ಟತೆಯನ್ನು ನೋಟಿಫಿಕೇಶನ್ ನಲ್ಲಿ ಕೊಟ್ಟಿಲ್ಲ. ಪತಿಯ ಆದಾಯ ಪ್ರಮಾಣ ಪತ್ರ ಕೊಡಬೇಕು, ತಂದೆಯ ಆದಾಯ ಪ್ರಮಾಣ ಪತ್ರ ಕೊಡಬೇಕು ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಅವರು ಅಧಿಸೂಚನೆಯಲ್ಲಿ ನಮೂದಿಸಿಲ್ಲ, ಮೆನ್ಷನ್ ಮಾಡಿಲ್ಲ. ಇದೇ ಅಂಶವನ್ನ ಪರಿಗಣಿಸಿರುವಂತಹ ಕೋರ್ಟು ಸರ್ಕಾರವನ್ನ ಪ್ರಶ್ನೆ ಮಾಡಿದೆ. ನೀವು ಯಾಕೆ ಸ್ಪಷ್ಟವಾದಂತಹ ನಿರ್ದೇಶನಗಳನ್ನ ಕೊಟ್ಟಿಲ್ಲ ಅನ್ನೋದನ್ನ ಕ್ವಶನ್ ಮಾಡೋದರ ಮೂಲಕ ಈ ಒಂದು ಬಾರಿ ನೇಮಕ ಆದವರಿಗೆ 2022ರ ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ಪತಿಯ ಆದಾಯ ಪ್ರಮಾಣ ಪತ್ರ ಕೊಟ್ಟವರನ್ನ ಕೂಡ ಪರಿಗಣಿಸಿದ್ದಾರೆ, ತಂದೆಯ ಆದಾಯ ಪ್ರಮಾಣ ಪತ್ರ ಕೊಟ್ಟವರನ್ನ ಕೂಡ ಪರಿಗಣಿಸಿದ್ದಾರೆ. ಅದು ಒಂದು ವಿಶೇಷ ಕೇಸು ಅಂತ, ಒಂದು ಸ್ಪೆಷಲ್ ಕೇಸ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಅದನ್ನ ಈ ಒಂದು ಸಲ ಅದನ್ನ ಕನ್ಸಿಡರ್ ಮಾಡಿದ್ದಾರೆ. ಬಟ್ ಇನ್ ಮುಂದೆ ಆ ತರ ಆಗೋದಿಲ್ಲ. ಸರ್ಕಾರ ಕೂಡ ಈಗ ಎಚ್ಚೆತ್ತುಕೊಂಡಿದೆ. ಹಾಗಾಗಿ ನೋಟಿಫಿಕೇಶನ್ ಅಲ್ಲಿ ಅವ್ರು ಕ್ಲಿಯರ್ ಆಗಿ ಇನ್ ಮುಂದೆ ಮೆನ್ಷನ್ ಮಾಡ್ತಾರೆ, ಮದುವೆ ಆದಂತವರು ಅಂದ್ರೆ ವಿವಾಹಿತ ಅಭ್ಯರ್ಥಿಗಳು ಯಾರಿರ್ತಾರೆ, ಎಸ್ಪೆಷಲಿ ಮಹಿಳೆಯರು, ಅವರು ತಮ್ಮ ಪತಿಯ ಆದಾಯ ಪ್ರಮಾಣ ಪತ್ರವನ್ನೇ ಕೊಡಬೇಕು ಅನ್ನುವಂಥದ್ದನ್ನ ಅವರು ಇನ್ ಮುಂದೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡುವಂತಹ ಸಾಧ್ಯತೆ ಇದೆ. ಬಿಕಾಸ್ ಯಾವುದೋ ಒಂದು ಸಣ್ಣ ಮಿಸ್ಟೇಕ್ ನಿಂದಾಗಿ ಸುಮಾರು ವರ್ಷಗಳ ಕಾಲ ಕೋರ್ಟಿಗೆ ಅಲೆದಾಡಿ ತಮ್ಮ ಸಮಯವನ್ನ ವ್ಯರ್ಥ ಮಾಡಿಕೊಂಡು, ಹಣವನ್ನ ವ್ಯರ್ಥ ಮಾಡಿಕೊಂಡು, ಎಲ್ಲವನ್ನ ವ್ಯರ್ಥ ಮಾಡಿಕೊಂಡು ಅವ್ರ ಜೊತೆಗೆ ನೇಮಕವಾದಂತಹ ಎಷ್ಟೋ ಜನ, ಸುಮಾರು 13,000ಕ್ಕಿಂತ ಅಧಿಕ ಜನ ಇವತ್ತು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 400-500 ಜನ ಇವರೇನಿದ್ರು, 480 ಜನ ಎಸ್ಪೆಷಲಿ. ಈ 480 ಜನರಿಗೆ ಮಾತ್ರ ಅದೊಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತ್ತು. ಎಲ್ಲವೂ ಮೊದಲೇ ಸರಿಯಾಗ್ಬಿಟ್ಟಿತ್ತು ಅಂದ್ರೆ ಈ 480 ಜನರದ್ದು ಸುಮಾರು 1-2 ವರ್ಷಕ್ಕಿಂತ ಜಾಸ್ತಿನೇ ಸರ್ವಿಸ್ ಆಗ್ಬಿಡ್ತಿತ್ತು ಇಷ್ಟೊತ್ತಿಗೆ. ಹಾಗಾಗಿ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ಮುಂದಿನ ಅಧಿಸೂಚನೆಗಳಲ್ಲಿ ಕಡ್ಡಾಯವಾಗಿ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಪತಿಯ ಆದಾಯ ಪ್ರಮಾಣ ಪತ್ರವನ್ನೇ ಕೊಡಬೇಕು ಅನ್ನುವಂಥದ್ದನ್ನ ಈಗ ಕೋರ್ಟ್ ಎತ್ತಿ ಹಿಡಿದಿದೆ. ಇದರ ಜೊತೆಗೆ 1986ರ ಸರ್ಕಾರದ ನೇಮಕಾತಿಯ DPR ರೂಲ್ಸ್ ನ ಪ್ರಕಾರ ಕೂಡ ಪತಿಯ ಆದಾಯವನ್ನೇ ಪರಿಗಣಿಸಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಈ 1986ರ DPR ನಿಯಮಗಳ ಪ್ರಕಾರ ಪತಿಯ ಆದಾಯ ಪ್ರಮಾಣ ಪತ್ರವನ್ನೇ ಕೂಡ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಇಲ್ಲಿ ನಾವು ಗಮನಿಸ್ತಾ ಇದ್ವಿ. ಹಾಗಾಗಿ ಮುಂದೆ ಬರುವಂತಹ ಎಲ್ಲ ಶಿಕ್ಷಕರ ನೇಮಕಾತಿಗಳಲ್ಲೂ ಕೂಡ ಎಸ್ಪೆಷಲಿ ಮ್ಯಾರಿಡ್ ವುಮೆನ್, ನೀವು ನಿಮ್ಮ ಹಸ್ಬೆಂಡ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಕಂಪಲ್ಸರಿಯಾಗಿ ಕೊಡಬೇಕು ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತಾ, ಈ ಮುಂದೆ ಬರುವ ಕ್ರೈಸ್ ನೇಮಕಾತಿ ಇರಬಹುದು ಅಥವಾ ಶಾಲಾ ಶಿಕ್ಷಣ ಇಲಾಖೆಯ ನೇಮಕಾತಿ ಇರಬಹುದು, ಅವುಗಳಲ್ಲಿ ಆ ಒಂದು ಅಧಿಸೂಚನೆಗಳಲ್ಲಿ ನಾನು ಸ್ಪಷ್ಟವಾಗಿ ಮೆನ್ಷನ್ ಮಾಡ್ತಾರೆ ಅನ್ನೋದನ್ನ ಹೇಳ್ತಾ, ಸುಮಾರು 5 ವರ್ಷದಿಂದ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತ ಕೇಸ್ ನಡೀತಾನೆ ಇತ್ತು. ಲಾಸ್ಟ್ 6 ಮಂತ್ಸ್ ನಿಂದ KATನಲ್ಲಿ ಈ ವಿಚಾರಣೆ ನಡೆದು ಗುರುವಾರ ಅಂದ್ರೆ ನಿನ್ನೆ ಈ ತೀರ್ಪನ್ನ ಪ್ರಕಟ ಮಾಡಿದ್ದಾರೆ. ಅಂತಿಮವಾಗಿ ಮ್ಯಾರಿಡ್ ವುಮೆನ್ ಆದಂತವರು ತಮ್ಮ ತಂದೆ ಅಥವಾ ಗಂಡನ ಯಾವುದು ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಅದನ್ನೇ ಒಂದು ಬಾರಿ ಈ ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಅವರೆಲ್ಲರಿಗೂ ಕೂಡ ಅವಕಾಶ ಕಲ್ಪಿಸಿದ್ರೆ ಸುಮಾರು 480 ಜನ ಹೊಸದಾಗಿ ಶಿಕ್ಷಕರು ಇನ್ನೇನು ಶಾಲೆಗಳಿಗೆ ಬರುವ ಜೂನ್ 1ನೇ ತಾರೀಕಿನಿಂದ ಅವರು ಕೂಡ ಅಪಾಯಿಂಟ್ ಆಗಲಿದ್ದಾರೆ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ, ಇನ್ನು ಮುಂದೆ ಬರುವ ಎಲ್ಲ ನೇಮಕಾತಿಗಳಲ್ಲೂ ಕೂಡ ನಾವು ಕೂಡ ಜಾಗರೂಕತೆಯಿಂದ ಇದ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾದ ಪ್ರಮಾಣದಲ್ಲಿ ತೆಗೆಸಿಟ್ಕೊಂಡು ಅವುಗಳನ್ನೇ ಬಳಸ್ಕೊಳ್ಳೋಣ ಅಂತ ಹೇಳ್ತಾ, ಮಾಹಿತಿ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.